ಫ್ರೆಂಡ್ಸ್ ನಮಸ್ಕಾರ. ನಾನು ಹೇಳೋದಕ್ಕೆ ಹೋಗೋದು ಇಷ್ಟೇ. ನಾನು ಒಬ್ಬ ಕರ್ನಾಟಕದ ರಾಜ್ಯದ ಒಬ್ಬ ಪ್ರಜೆಯಾಗಿ ನಾನು ಹೇಳೋದು ಇಷ್ಟೇ. ನಮ್ಮ ಸಿದ್ದರಾಮಯ್ಯ ಅವರು ಮೂಢ ಹಗರಣದಲ್ಲಿ ಹೈಕೋರ್ಟ್ ಏನು ತೀರ್ಪು ಕೊಟ್ಟಿದೆ ಅದಕ್ಕೆ ನನಗೆ ಯಾವುದೇ ಭಯ ಇಲ್ಲ, ತನಿಖೆ ಆಗಲಿ ಅಂತಾರೆ. ಯಾರ್ದು ಕೀಳಕ್ಕೆ ಹೋಗಿದ್ದು ಅಬ್ಜೆಕ್ಷನ್ ಹಾಕಿದ್ರಿ ಸ್ವಾಮಿ? ಫಸ್ಟು ಅಬ್ಜೆಕ್ಷನ್ ಹಾಕೋವಾಗ ಏನು ಗೊತ್ತಿರಲಿಲ್ವ ನಿಮಗೆ? ಆ ಭಯ ಇಲ್ಲ ಅಂದಾಗ ಏನಕ್ಕೆ ಹಾಕೋಕ್ಕೆ ಹೋದ್ರಿ ನೀವು? ಅಬ್ಜೆಕ್ಷನ್ನು ಬಿಡಬೇಕಾಗಿತ್ತು ತನಿಖೆಗೆ. ಅರ್ಥ ಆಯ್ತಾ? ಒಂದು ಹೈಕೋರ್ಟ್ ಕೊಟ್ಟ ಮೇಲೂ ನಾನು ರಿಸಿಗ್ನೇಷನ್ ಕೊಡಲ್ಲ ಅಂತಿರಲ್ಲ, ನಿಮ್ಗೆ ಇನ್ನು ಎಷ್ಟು ಬಂಡತನ ಇರಬೇಕು ಅಂತ. ಆಯಿತು, ಬೇರೆ ಕಾಂಗ್ರೆಸ್ ಈ ಲೀಡರ್ಸ್ ಏನೋ ಇದ್ದಾರೆ, ಅವರೆಲ್ಲ ನಾವಿಷ್ಟು ಅವ್ರ ಮೇಲೆ ಇವ್ರ ಮೇಲೆ ಹೊರಿಸೋ ಬದಲು ನಿಮ್ಮಿಂಥ CM ಸಿದ್ದರಾಮಯ್ಯನವ್ರು ಇಟ್ಕೊಂಡಿದ್ದೀರಲ್ಲ ನೀವು ಇನ್ನೂ ಸೀಟಲ್ಲಿ, ನಿಮ್ಗೇನು ಮಾನ ಮರ್ಯಾದೆ ಇದೆಯೇನ್ರಿ? ಒಬ್ಬ ರಾಜ್ಯದ ಪ್ರಜೆಯಾಗಿ ನೀವು ಫಸ್ಟ್ ರಿಸಿಗ್ನೇಷನ್ ತೊಗೊಳ್ರಿ ನಿಮ್ಮ CMಯಿಂದ, ಆಮೇಲೆ ನಿಮ್ಮಲ್ಲಿ ಯಾರು ಆಗ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಇಲ್ಲ ಆಗಂಗಿದ್ರೆ ನೀವೇ ಆಗ್ರಿ. DK ಶಿವಕುಮಾರ್ ಇಷ್ಟು ದೊಡ್ಡದಾಗಿ ಬಿಡ್ತೀರಲ್ರಿ, ಅವಾಗ ಹೋಗ್ಬಿಟ್ಟು ಅವಾಗ ಸಿದ್ದರಾಮಯ್ಯಂಗಳು ಡೆಲ್ಲಿಯಲ್ಲಿ ಅವ್ನು ರಾಹುಲ್ ಗಾಂಧಿ ಮಾತು ಕೇಳಿಬಿಟ್ಟು ಬಂದ್ರಲ್ಲ, ಇಂಥ ಹಗರಣ ಮಾಡ್ತಾಯಿದ್ರೆ ಏನು ಮಾಡ್ತಾಯಿದ್ದೀರಾ ನೀವು? ನಾಳೆ ಬೆಳಗ್ಗೆ ಇವಾಗ ಚನ್ನಪಟ್ಟಣದಲ್ಲಿ ಎಲೆಕ್ಷನ್ ಆಗ್ತಾಯಿದೆ, ಯಾವ ಮುಖ ಇಟ್ಕೊಂಡು ಹೋಗ್ತೀರಿ ನೀವು? ಅವ್ನು ಚಲುವರಾಯ ಸ್ವಾಮಿ ನೋಡಿದ್ರೆ ಅಲ್ಲಿ ನೋಡಿದ್ರೆ ಇವ್ರು ಹೇಳ್ತಾರೆ ಏನೋ ಗಣಪತಿ ನೀಡಬಾರ್ದು, ಅದಕ್ಕೆ ರಿಸ್ಟ್ರಿಕ್ಷನ್ಸು ಅದು ಇದು ಅಂತ. ಗಣಪತಿ ಯಾರು ಇಡ್ತಾರೆ ಅವ್ರ ಹತ್ರ ಪೊಲೀಸ್ ಸ್ಟೇಷನ್ ಹತ್ರ ದುಡ್ಡು ಕಟ್ಟಬೇಕು, ಫೈನ್ ಕಟ್ಟಬೇಕು. ಒಂದು ದಿವಸ ಆದಮೇಲೆ ಇಡಂಗಿದ್ರಲ್ಲ, 3 ದಿವಸ ಆದರೆ 10,000 ರೂಪಾಯಿ ಕಟ್ಟಬೇಕು. ಏನ್ರಿ ಇದೆಲ್ಲ ರಿಸ್ಟ್ರಿಕ್ಷನ್ಸು? ಬೇರೆಯವ್ರಿಗೆಲ್ಲ ನೀವು ಇದೇ ಥರ ಮಾಡ್ತಾಯಿದ್ದೀರೇನ್ರಿ? ಕಣ್ಣಿಗೆ ಕಾಣಿಸ್ತಾ ಇಲ್ವೇನ್ರಿ ನಿಮಗೆಲ್ಲ? ನೀವೇನು ಓದ್ಕೊಂಡಿದ್ದೀರಾ ಇಲ್ಲ ಲದ್ದಿ ತಿಂದಿದ್ದೀರಾ? ನೀವೇನು ಓದಿದ್ದೀರಾ ಇಲ್ವಾ? ಏನಕ್ಕೆ ಮಾಡ್ತಾಯಿದ್ದೀರಾ ಈ ಥರ? ಒಬ್ಬ ಕಾಮನ್ ಪರ್ಸನ್ನು ಭಿಕ್ಷೆ ಬೇಡವನಿಗೂ ಗೊತ್ತಾಗ್ತಾಯಿದೆ ನೀವೇನು ಮಾಡ್ತಾಯಿದ್ದೀರಾ ಅಂತ. ಆದರೂ ನೀವು ಬಂಡತನದಿಂದ ನಾನು ರಾಜೀನಾಮೆ ಕೊಡಲ್ಲ, ನಾನು ಎದುರ್ಸೋಕ್ಕೆ ರೆಡಿ ಇದ್ದೀನಿ ಅಂದಮೇಲೆ ಎದುರ್ಸೋಕ್ಕೆ ರೆಡಿ ಇದ್ದವನು ಕೋರ್ಟಲ್ಲಿ ಹೋಗಿ ಯಾಕ್ರಿ ಹಾಕ್ತೀರಾ ನೀವು ಅರ್ಜಿನ? ಎದುರ್ಸೋಕ್ಕೆ ರೆಡಿ ಇದ್ಮೇಲೆ ಕೋರ್ಟ್ಗೆ ಹೋಗಬಾರ್ದು. ಆಯಿತು, ತನಿಖೆ ಆಗಲಿ, ಮಾಡಿಸ್ಬೇಕು, ಅದು ನಿಮ್ಮ ಕರ್ತವ್ಯ. ಹಂಗಲ್ಲ ಕೋರ್ಟ್ಗೆ ಮತ್ತೆ ಅಬ್ಜೆಕ್ಷನ್ ಏನಕ್ಕೆ ಹೋದ್ರಿ? ಮತ್ತು ರಾಜ್ಯಪಾಲರಿಂದ ಬರಬೇಕಾಗಿತ್ತ? ಅದು ನಾಚಿಕೆ ಆಗಲ್ವ ನಿಮಗೆ? ಫಸ್ಟು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ, ಆಮೇಲೆ ತನಿಖೆ ಆಗಿರಲಿಲ್ಲ ನೀವು ಪ್ರೂವ್ ಆದರೆ ಆಮೇಲೆ ಬನ್ನಿ, ಯಾರೂ ಬೇಡ ಅಂತ ಹೇಳಲ್ಲ. ಆದರೆ ತನಿಖೆಗೆ ನೀವು ಅಡ್ಡಪಡಿಸೋದಕ್ಕೆ ನೀವು CM ಆಗಿರೋದಕ್ಕೆ ಏನು ಅರ್ಹತೆ ಇದೆ ನಿಮಗೆ? ಸುಮ್ಮನೆ ಹೇಳ್ತಾ ಇರ್ತೀರಾ. ಇಲ್ಲಿ DK ಶಿವಕುಮಾರು ಅವ್ರ ಕೆಳಗಡೆ ನಾನು ಗಂಡು, ನಾನು ಬಂಡೆ ಅಂತ ಹೇಳ್ತಾರೆ. ಮಾಡೋ ಕೆಲಸ ಇಲ್ವೇನ್ರಿ ನಿಮಗೆ? ಫಸ್ಟು ಹೋಗ್ಬಿಟ್ಟು ಅದೇನೋ ನೋಡಿ, ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಹತ್ರ CM ಹತ್ರ ರಿಸಿಗ್ನೇಷನ್ ತಗೊಂಡು ನೀವೇ ಆಗಿರಿ CM. ಯಾರು ಬೇಡ ಅಂದರು? ಅರ್ಥ ಆಯ್ತಾ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಏನು ಹೇಳ್ತಾ ಇದ್ದೀವಿ. ಸುಮ್ಮನೆ ಜನಗಳಿಗೆ ಯಾಕೆ ಈ ಥರ ದಾರಿ ತಪ್ಪಿಸ್ತಾ ಇದ್ದೀರಾ ನೀವು? TVಗಳೆಲ್ಲ ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಅಲ್ಲಿ ನೋಡಿದ್ರೆ ಪಾಪ ಮುಮ್ತಾಜ್ ನೆಲ್ಲಡ್ಕ ಪಾಪ ಎಷ್ಟು ಚೆನ್ನಾಗಿ ಉಗಿತಾವ್ರೆ, ಆದರೂ ನಿಮಗೆ ಮನ ಮರ್ಯಾದೆ ಇಲ್ಲ ಅಂದರೆ ಒಂದು ಹೆಣ್ಣು ಹತ್ರ ಉಗಿಸ್ಕೊಂತೀರಲ್ರಿ ನೀವು. ನಿಮಗೆಲ್ಲ ಗಂಡಸರು ನೀವೆಲ್ಲ ನಿಮ್ಮ ಯೋಗದಾಗಿ ಇಷ್ಟು